ಹಲೋ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಕಾಂಟೆಂಟ್ ಸರ್ಕಲ್ ಕೆ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ತಮ್ಮ ಮುಂದೆ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯ ಅನಾವರಣದ ಒಂದು ದೃಶ್ಯಾವಳಿಗಳನ್ನು ತರುತ್ತಾ ಇದ್ದೇನೆ. ಈ ಪ್ರತಿಮೆಯನ್ನು ಸಕಲೇಶಪುರದ ಪಟ್ಟಣದ ಬೈಪಾಸ್ನಲ್ಲಿ ಅನಾವರಣಗೊಳಿಸಲಾಗಿದೆ. ನಾನು ಅಕಸ್ಮಾತ್ತಾಗಿ ಆ ದಾರಿಯಿಂದ ಬರುವಾಗ ಈ ಪ್ರತಿಮೆಯನ್ನು ನೋಡಿ ಬಹಳ ಸುಂದರವಾಗಿ ನನಗೆ ಕಂಡಿತು. ಹಾಗೂ ನನಗೆ ಒಂಥರ ಈ ನಾಡಪ್ರಭು ಕೆಂಪೇಗೌಡರ ಮೇಲೆ ಇರುವ ಒಂದು ಪ್ರೇಮದಿಂದ ಇದನ್ನು ನಾನು ಅವರ ಒಂದು ಸ್ಮರಣಾರ್ಥವಾಗಿ ಮಾಡಿರುವುದನ್ನು ಕಂಡು ಬಹಳ ಖುಷಿಯಾಯಿತು. ಆದ್ದರಿಂದ ತಮ್ಮೆಲ್ಲರಿಗೂ ಇದನ್ನು ಒಂದು ತಿಳಿಸೋಣ ಅಂತ ನಾನು ಈ ವಿಡಿಯೋವನ್ನು ಚಿತ್ರೀಕರಿಸಿದ್ದೇನೆ. ಆದ್ದರಿಂದ ತಾವುಗಳೆಲ್ಲರೂ ಈ ವಿಡಿಯೋದ ಮುಖಾಂತರ ನಾಡಪ್ರಭು ಕೆಂಪೇಗೌಡರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾತೃರು ಹಾಗೂ ಅವರು ದೂರದೃಷ್ಟಿಯಿಂದ ಬೆಂಗಳೂರನ್ನು ನಿರ್ಮಿಸಿರುವುದರಿಂದ ಇಂದಿಗೆ ಬೆಂಗಳೂರಿನ ನಿವಾಸಿಗಳು ಇಷ್ಟೊಂದು ಸಮಗ್ರವಾಗಿ ಬೆಳೆಯಲು ಕಾರಣವಾಗಿದೆ. ತಾವುಗಳು ಈ ವಿಡಿಯೋವನ್ನು ಆನಂದಿಸಿರುವುದೆಂದು ನಾನು ನಂಬಿದ್ದೇನೆ. ಹಾಗೂ ತಮ್ಮ ಅನಿಸಿಕೆಗಳನ್ನು ಈ ವಿಡಿಯೋದ ಕಾಮೆಂಟ್ನಲ್ಲಿ ತಿಳಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಈ ವಿಡಿಯೋವನ್ನು ನಾನು ಅತ್ಯಂತ ಶೀಘ್ರವಾಗಿ ಮಾಡಿರುವುದರಿಂದ ಈ ಚಿತ್ರೀಕರಣ ಸುಂದರವಾಗಿದೆಯೋ ಇಲ್ಲವೋ ತಿಳಿದಿಲ್ಲ. ಆದರೂ ತಾವುಗಳೆಲ್ಲ ಈ ಒಂದು ಪ್ರದೇಶವನ್ನು ಆ ದಿಕ್ಕಿನಲ್ಲಿ ತಮ್ಮ ಪ್ರಯಾಣ ಬೆಳೆಸಿದಾಗ ನೋಡಬೇಕಾಗಿ ನನ್ನ ಕೋರಿಕೆ. ನಿಮ್ಮ ಅನಿಸಿಕೆಗಳನ್ನು ಈ ವಿಡಿಯೋದ ಕಾಮೆಂಟ್ಸ್ಗಳಲ್ಲಿ ತಿಳಿಸಿ. ತಮಗೆಲ್ಲರಿಗೂ ಧನ್ಯವಾದಗಳು. ಹಾಗೂ ನಮ್ಮ ಚಾನಲನ್ನು ತಾವುಗಳು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಬೇಕು. ಹಾಗೂ ನಮಗೆ ನಿಮ್ಮ ಪ್ರೋತ್ಸಾಹ ಎಂದು ಇರುತ್ತದೆ ಎಂದು ಈ ಕನ್ನಡಿಗನ ತಮ್ಮೆಲ್ಲರಲ್ಲೂ ಕೋರಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ನಮ್ಮ ಇತರೆ ವಿಡಿಯೋಗಳನ್ನು ತಾವುಗಳು ನೋಡಿ ಆನಂದಿಸಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಧನ್ಯವಾದಗಳು ತಮ್ಮೆಲ್ಲರಿಗೂ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆ ವಂದನೆಗಳು. ಹಾಗೂ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮುಖಾಂತರ ತಿಳಿಸುವಿರೆಂದು ನಂಬಿಕೊಂಡಿರುತ್ತೇನೆ. ನೋಡಿ, ಈ ಪ್ರದೇಶ ಎಷ್ಟು ಸುಂದರವಾಗಿ ನಿರ್ಮಿಸಲಾಗಿದೆ. ಇಲ್ಲಿ ಒಂಥರ ಉದ್ಯಾನವನ ಥರ ಇದನ್ನು ಶೃಂಗರಿಸಲಾಗಿದೆ. ಇದನ್ನು ನೋಡಿ, ಯಾವ ಒಂದು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಇದು ನನಗೆ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ನನ್ನ ತುಂಬ ಸುಂದರವಾಗಿ ಕಂಡಿರೋದಕ್ಕೆ ಇದನ್ನು ಒಂದು ಅಲ್ಲೇ ನನ್ನ ವಿಡಿಯೋ ಮಾಡಿ ಅಲ್ಲಿಂದಲೇ ಅಪ್ಲೋಡ್ ಮಾಡಿ ನಿಮಗೋಸ್ಕರ ತಂದಿದ್ದೇನೆ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.